ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಾತ್ರೆ ಸೇರಿದಂತೆ ಹಲವಾರು ದೇವರ ಕಾರ್ಯಕ್ರಮಗಳಲ್ಲಿ ಮೊಳೆ ಚುಚ್ಚಿಕೊಂಡು ಭಕ್ತಿ ಪರಾಕಾಷ್ಠೆ ಮೆರೆಯುವ ಭಕ್ತರನ್ನ ನೋಡಿದ್ದೇವೆ. ದಾವಣಗೆರೆಯ ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲೂ ಇಂಥದ್ದೇ ಪವಾಡಗಳು ನಡೆಯುತ್ತವೆ. ಬನ್ನಿ ಹಾಗಾದ್ರೆ ಅಲ್ಲಿನ ಪವಾಡಗಳು ಹೇಗಿರುತ್ತವೆ ನೋಡೋಣ. ಈ ದೃಶ್ಯ ನೋಡಿದ್ರೆ ಮೈ ಜುಮ್ಮೆನ್ನುತ್ತೆ. ಹೀಗೆ ಮೈಮಲ್ಲೆಲ್ಲ ಚುಚ್ಚಿಕೊಂಡಿರೋ ಇವರಿಗೆ ಏನೂ ಆಗೋದಿಲ್ವಂತೆ. ಯಾಕಂದ್ರೆ ಇದು ಮೈಲಾರಲಿಂಗೇಶ್ವರನ ಪವಾಡವಂತೆ. ದಾವಣಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ದೇವರಬಳಕೆರೆಯಲ್ಲಿ ಮೈಲಾರಲಿಂಗೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಇಲ್ಲಿ ಜಾತ್ರೆ ನಡೆಯುವ 3 ದಿನವೂ ಒಂದೊಂದು ಪವಾಡ ನಡೆಯುವುದು ವಿಶೇಷ. ಮೈಲಾರಲಿಂಗೇಶ್ವರನ ಬಂಟ ಜುಂಜಪ್ಪ ಕಾಲಿನ ಹಿಮ್ಮಡಿಗೆ ಬಡಿಗೆ ಚುಚ್ಚಿಕೊಳ್ತಾರೆ. ನಂತರ ಅದೇ ಭಾಗದಲ್ಲಿ ಮುಳ್ಳಿನ ಸರ ಪೋಣಿಸಿ ಭಕ್ತರನ್ನು ದಗ್ಗಾಗಿಸುತ್ತಾರೆ. ಅಷ್ಟೇ ಅಲ್ಲ, ಮುಂಗೈಗೆ ಮೊಳೆ ಚುಚ್ಚಿಕೊಂಡು ಅದಕ್ಕೆ ದೀಪದ ಕಂಬ ಸಿಕ್ಕಿಸಿ ಬೆಳಗಿಸುತ್ತಾರೆ. ಮೈಲಾರಲಿಂಗೇಶ್ವರನ ಸತ್ಯರಕ್ಕೋಸ್ಕರ ಇದನ್ನ ಪವಾಡ ಮಾಡ್ತಾ ಇದ್ದಾರೆ ಹೊರತು ಈಗಿನ ಕಾಲದಲ್ಲಿ ಸುಮ್ಮನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕಾಲಲ್ಲಿ ಮುಳ್ಳು ಚುಂಚ್ಕೊಂಡ್ರೆ ಎಷ್ಟು ಕಷ್ಟ ಅನ್ನೋದು, ಎಷ್ಟು ನೋವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೊತ್ತಿದೆ. ಅಂಥದ್ರಲ್ಲಿ ಒಂದು ಗೂಟವನ್ನು ಪಡ್ಕೊಂಡು ಅದ್ರಲ್ಲಿ ದಾರ ಪಣಿಸ್ಕೊಂಡು ಮತ್ತೆ ಮುಳ್ಳು ಎಳೆಯನ್ನು ಪಣಿಸ್ಕೊಂಡು ಕೈಯಲ್ಲಿ ತ್ರಿಶೂಲ ಪಣಿಸ್ಕೊಂಡು ಜ್ಯೋತಿ ಬೆಳಗೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇನ್ನು ಸರಪಳಿ ತುಂಡರಿಸೋ ವಿದ್ಯೆಯಂತೂ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಯಾಕಂದ್ರೆ ಸರಪಳಿಯನ್ನು ಗೂಟವೊಂದಕ್ಕೆ ಕಟ್ಟುವ ಜುಂಜಪ್ಪ ಅದನ್ನು ತುಂಡರಿಸುತ್ತಾನೆ. ಇದನ್ನು ನೋಡಲು ಸಾವಿರಾರು ಭಕ್ತರು ಆಗಮಿಸಿದ್ದರು. ಇದೇ ವೇಳೆ ಭಕ್ತರು ಓಕುಳಿ ಆಟ ಆಡಿದ್ರು. ಇದು ದೇವರ ಒಂದು ಮಹಿಮೆ ಎಂಥದ್ದು ಅಂತ ಹೇಳಿದ್ರೆ, ಇಷ್ಟು ಜನ ಸೇರ್ಲಿಕ್ಕೆ, ಇಷ್ಟು ಜನ ಮೈಲಾರಲಿಂಗೇಶ್ವರನ ಜಾತ್ರೆಗೆ ಸೇರಬೇಕಾದ್ರೆ ಜನಗಳು ಈ ಒಂದು ಭಕ್ತಿ, ಈ ಒಂದು ವಿಶೇಷ ಒಂದು ಇಲ್ಲಿ ಇರುವುದರಿಂದ ಈ ಇಷ್ಟೊಂದು ಸಾರ್ವಜನಿಕರು ಸೇರ್ತಾ ಇದ್ದಾರೆ. ಈ ಮೈಲಾರಲಿಂಗೇಶ್ವರನ ಜಾತ್ರೆ ಸುಮಾರು ಹೇಳ್ಬೇಕಪ್ಪ ಅಂತಂದ್ರೆ ಸುತ್ತಮುತ್ತಲ ಹಳ್ಳಿಗೆ ಇದು ಒಂದು ಉತ್ತಮವಾದ ಒಂದು ಪುಣ್ಯಕ್ಷೇತ್ರ ಅಂತ ನಾವು ಹೇಳ್ಬೋದು. ನೂರಾರು ವರ್ಷಗಳಿಂದ ಈ ಜಾತ್ರೆ ನಡೆದುಕೊಂಡು ಬಂದಿದೆ. ಈಗಲೂ ಹಳೆಯ ಸಂಪ್ರದಾಯಕ್ಕೆ ಕುತ್ತು ಬಂದಿಲ್ಲ. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಕುಮಾರ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಆತ ಅಂತಿಂಥ ಅಭಿಮಾನಿ ಅಲ್ಲ, ಆತ ರಿಯಲ್ ಸ್ಟಾರ್ನ ರಿಯಲ್ ಅಭಿಮಾನಿ. ತನ್ನ ನೆಚ್ಚಿನ ನಟನನ್ನ ನೋಡೋಕೆ ಹಗಲು ರಾತ್ರಿ ಎನ್ನದೆ 13 ದಿನ ಬೆಳಗಾವಿಯಿಂದ ನಡೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ. ಕೊನೆಗೂ ರಿಯಲ್ ಸ್ಟಾರ್ ಅನ್ನ ನೋಡಿ ಪಾವನನಾಗಿದ್ದಾನೆ. ಬನ್ನಿ ಅವನು ಯಾರು ಅಂತ ನೋಡ್ತಾ ಈ ಸುದ್ದಿ ಸಂಚಿಕೆಯನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇವನನ್ನ ಒಮ್ಮೆ ನೋಡಿ, ಟೋಪಿನ ಸೊಂಟಕ್ಕೆ ಕಟ್ಕೊಂಡು ಡಿಫ್ರೆಂಟ್ ಆಗಿ ಕಾಣಿಸ್ತಾನೆ ಅಲ್ವಾ? ಅಂದ್ಹಾಗೆ ಇವನ ಹೆಸರು ಮಂಜುನಾಥ್. ಈತನಿಗೆ ಉಪ್ಪಿ ಅಂದ್ರೆ ಪಂಚಪ್ರಾಣ. ಉಪ್ಪಿಯ ಎಲ್ಲ ಚಿತ್ರವನ್ನ ಬಿಡದೆ ನೋಡಿದ್ದಾನಂತೆ. ಉಪ್ಪಿ ಜಪ ಮಾಡೋ ಈತ ತನ್ನ ನೆಚ್ಚಿನ ನಟ ಉಪೇಂದ್ರನನ್ನ ನೋಡೋದಕ್ಕೆ ಬೆಳಗಾಂನಿಂದ 13 ದಿನ ಪಾದಯಾತ್ರೆ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಉಪ್ಪಿಯನ್ನ ಭೇಟಿಯಾಗಿದ್ದ. ಅವರು ಡಿಫ್ರೆಂಟ್ ಆಗಿದ್ದಾರೆ, ಅವ್ರ ಅಭಿಮಾನಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಬರಬೇಕು ಅಂತ ನನ್ನ ಆಸೆ ಇತ್ತು. ಆ ಆಸೆ ಭಾಳ ವರ್ಷದಿಂದ ಕಾಣ್ತಾ ಇದೆ, ಸುಮಾರು 2 ವರ್ಷದಿಂದ ನಾನು ಕಾಣ್ತಾ ಇದ್ದೆ, ಆದರೆ ಆಗಲಿಲ್ಲ. 18ನೇ ತಾರೀಕು ನನ್ನ ಮೈಂಡಲ್ಲಿ ಬಂತು, ಈಗ ಮಾಡಲೇಬೇಕು, ಅಣ್ಣವ್ರಿಗೆ ಸರ್ಪ್ರೈಸ್ನ ಕೊಡಲೇಬೇಕು, ನಿನ್ನ ನಡ್ಕೊಂಡು ಹೋಗಲೇಬೇಕು ಅಂತ. ಇನ್ನು ಮಂಜುನಾಥನ ಅಭಿಮಾನಕ್ಕೆ ಸೋತ ನಟ ಉಪೇಂದ್ರ ಮಂಜುನಾಥನನ್ನ ಸನ್ಮಾನಿಸಿ ಅಭಿಮಾನವನ್ನ ಕೊಂಡಾಡಿದ್ರು. ಇದೇ ವೇಳೆ ಮಾತನಾಡಿದ ಉಪ್ಪಿ, ಅಭಿಮಾನ ಮನಸ್ಸಿನಲ್ಲಿರಲಿ, ಅದು ಬಿಟ್ಟು ಪಾದಯಾತ್ರೆಯಂತಹ ಸಾಹಸವನ್ನ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ಇದನ್ನು ಯಾರ್ಯಾರು ನೋಡ್ತಿದ್ದೀರೋ ಎಲ್ಲ ಅಭಿಮಾನಿಗಳಿಗೆ ಹೇಳ್ತೀನಿ, ಈ ಥರ ಸಾಹಸಕ್ಕೆ ಮಾತ್ರ ದಯವಿಟ್ಟು ಯಾರು ಕೈ ಹಾಕಬೇಡಿ ಏನ್ರಿ. ಇನ್ನೊಂದ್ಸತಿ ಯಾವತ್ತೂ ಈ ಥರ ಸಾಹಸಕ್ಕೆ ಕೈ ಹಾಕಬೇಡಿ. ಆಮೇಲೆ ಇವ್ರನ್ನ ನೋಡ್ಬಿಟ್ಟು ನಾವು ಇನ್ನೊಂದು ಥರ ಹೋಗ್ತೀವಿ, ಅಲ್ಲಿ ಟಿ ವಿ ಅವರೆಲ್ಲ ಇಂಟರ್ವ್ಯೂ ಮಾಡ್ತಾರೆ, ಉಪೇಂದ್ರ ಅವ್ರು ಸಿಗ್ತಾರೆ, ಉಪೇಂದ್ರ ಅವ್ರು ಹಾರ ಹಾಕ್ತಾರೆ ಅಂತ ದಯವಿಟ್ಟು ಅನ್ಕೊಬೇಡಿ. ನೀವು ನೋಡೋಂಗಿದ್ರೆ ದಯವಿಟ್ಟು ಬಸ್ಸಲ್ಲಿ ಬನ್ನಿ, ನಿಮ್ಮ ವೆಹಿಕಲ್ಗಳಲ್ಲಿ ಬನ್ನಿ, ಅಥವಾ ಹೇಗಾರ ಅನುಕೂಲ ಆಗೋ ಥರ ಬನ್ನಿ. ಇಲ್ಲಾಂದರೆ ನಾನೇ ನಿಮ್ಮೂರಿಗೆ ಬರ್ತೀನಿ, ನಾನೇ ನಿಮ್ಮನ್ನು ಬಂದು ನೋಡ್ತೀನಿ. ನೀವು ಬಂದು ನನ್ನ ಮೀಟ್ ಮಾಡಿದ್ರೆ ಮಾತ್ರ ಅಲ್ಲ, ನನ್ನ ಪಿಕ್ಚರ್ ನೋಡ್ರೇ ನನಗೆ ದೇವರಿದ್ದಂಗೆ ನನ್ನ ಅಭಿಮಾನಿಗಳು. ನೀವು ದಯವಿಟ್ಟು ಈ ಥರ ಸಾಹಸಕ್ಕೆ ಯಾರು ಕೈ ಹಾಕಬೇಡಿ. ನಾನೆಲ್ಲ ಸಿಕ್ಕಿದಾಗ ನನ್ನ ಹತ್ರ ಮಾತಾಡಿ, ಬಟ್ ಈ ಥರ ಮಾತ್ರ ತೋರ್ಸೋಕೆ ಹೋಗ್ಬೇಡಿ. ದಯವಿಟ್ಟು ಇದು ನನ್ನ ಕಡೆಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಥರ ಯಾರೂ ಸಾಹಸಕ್ಕೆ ಕೈ ಹಾಕಬೇಡಿ. ಏನೇ ಆಗಲಿ, ಸಿನಿಮಾ ನಟರಿಗೋಸ್ಕರ ಅಭಿಮಾನಿಗಳು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಡಿಫರೆಂಟ್ ಉಪ್ಪಿಯ ಡಿಫರೆಂಟ್ ಅಭಿಮಾನಿಯೇ ಸಾಕ್ಷಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ಸಂದೀಪ್, ಸುವರ್ಣ ನ್ಯೂಸ್.